ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಲರ್ನಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ 10 ಪ್ರಶ್ನೋತ್ತರಗಳನ್ನು ವಿವರಿಸಲಾಗಿದೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 1. ಭೂಮಿ ಮೇಲೆ ದೊರಕುವ ಅತ್ಯಂತ ಕಠಿಣ ಲೋಹ ಯಾವುದು? ಆಪ್ಷನ್ಸ್: ಎ ಚಿನ್ನ, ಬಿ ವಜ್ರ, ಸಿ ಕಬ್ಬಿಣ, ಡಿ ಅಲ್ಯೂಮಿನಿಯಂ. ಸರಿಯಾದ ಉತ್ತರ ಆಪ್ಷನ್ ಬಿ ವಜ್ರ. ಇದು ಭೂಮಿ ಮೇಲೆ ದೊರಕುವ ಅತ್ಯಂತ ಕಠಿಣವಾದ ಲೋಹವಾಗಿದೆ. 2. ಭಾರತದ ಅತ್ಯಂತ ಎತ್ತರವಾದ ಧ್ವಜಸ್ತಂಭ ಎಲ್ಲಿದೆ? ಆಪ್ಷನ್ಸ್: ಎ ಬೆಳಗಾವಿ, ಬಿ ಬೆಂಗಳೂರು, ಸಿ ದೆಹಲಿ, ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ. ಭಾರತದ ಅತ್ಯಂತ ಎತ್ತರವಾದ ಧ್ವಜಸ್ತಂಭ ಬೆಳಗಾವಿಯಲ್ಲಿದೆ. 3ನೇ ಪ್ರಶ್ನೆ. ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಇದಾಗಿದೆ. ಆಪ್ಷನ್ಸ್: ಎ ಕನ್ನಡ, ಬಿ ಹಿಂದಿ, ಸಿ ತಮಿಳು, ಡಿ ತೆಲುಗು. ಸರಿಯಾದ ಉತ್ತರ ಆಪ್ಷನ್ ಡಿ ತೆಲುಗು. 4ನೇ ಪ್ರಶ್ನೆ. ಹಸಿರು ಸೂರ್ಯ ಯಾವ ದೇಶದಲ್ಲಿ ಗೋಚರಿಸುತ್ತಾನೆ? ಆಪ್ಷನ್ಸ್: ಎ ಫ್ರಾನ್ಸ್, ಬಿ ಸುಡಾನ್, ಸಿ ನಾರ್ವೆ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಸಿ ನಾರ್ವೆ. ಹಸಿರು ಸೂರ್ಯ ನಾರ್ವೆ ದೇಶದಲ್ಲಿ ಗೋಚರಿಸುತ್ತಾನೆ. ಪ್ರಶ್ನೆ 5. ಭಾರತ ಸಂವಿಧಾನದ ರಚನಾ ಸಭೆಯ ಲಾಂಛನ ಯಾವುದಾಗಿತ್ತು? ಆಪ್ಷನ್ಸ್: ಎ ಆನೆ, ಬಿ ಸಿಂಹ, ಸಿ ಹುಲಿ, ಡಿ ಚಿರತೆ. ಸರಿಯಾದ ಉತ್ತರ ಆಪ್ಷನ್ ಎ ಆನೆ. ಸಂವಿಧಾನ ರಚನಾ ಸಭೆಯ ಲಾಂಛನ ಆನೆ ಆಗಿತ್ತು. 6ನೇ ಪ್ರಶ್ನೆ. ವಾಂಡಿವಾಶ್ ಕದನ ನಡೆದ ವರ್ಷ ಯಾವುದು? ಆಪ್ಷನ್ಸ್: ಎ 1764, ಬಿ 1760, ಸಿ 1846, ಡಿ 1885. ಸರಿಯಾದ ಉತ್ತರ ಆಪ್ಷನ್ ಬಿ 1760ರಲ್ಲಿ ವಾಂಡಿವಾಶ್ ಕದನ ನಡೆಯಿತು. 7ನೇ ಪ್ರಶ್ನೆ. ಕುಣಿಗಲ್ ಇದು ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಆಪ್ಷನ್ಸ್: ಎ ಗೊಂಬೆ, ಬಿ ಸೀರೆ, ಸಿ ಆಟಿಕೆಗಳು, ಡಿ ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕುದುರೆ. 8ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿದ ರಾಜ್ಯ ಯಾವುದು? ಆಪ್ಷನ್ಸ್: ಎ ಕರ್ನಾಟಕ, ಬಿ ಕೇರಳ, ಸಿ ತಮಿಳುನಾಡು, ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು. ಭಾರತದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣನ್ನು ಹೊಂದಿದ ರಾಜ್ಯವಾಗಿದೆ. 9ನೇ ಪ್ರಶ್ನೆ. ಪ್ರಪಂಚದ ಅತಿ ಚಿಕ್ಕ ಸಂವಿಧಾನ ಯಾವುದು? ಆಪ್ಷನ್ಸ್: ಎ ಅಮೆರಿಕ, ಬಿ ರಷ್ಯಾ, ಸಿ ಆಸ್ಟ್ರೇಲಿಯಾ, ಡಿ ಬ್ರಿಟನ್. ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. 10ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಕಡಿಮೆ ಸಾಕ್ಷರತೆ ಹೊಂದಿದ ಜಿಲ್ಲೆ ಯಾವುದು? ಆಪ್ಷನ್ಸ್: ಎ ಕೊಡಗು, ಬಿ ಯಾದಗಿರಿ,
ಸಿ ದಕ್ಷಿಣ ಕನ್ನಡ, ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಬಿ ಯಾದಗಿರಿ.